ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ. ಅನಿಲ್ ಅಕ್ಕಿ ಶಾವಿಗೆ ಬರುತ್ತಲ್ಲ ನೋಡಿ, ಈ ಥರ ಸಿಗುತ್ತೆ. ಈ ಶಾವಿಗೆ ತೊಗೊಂಡಿದ್ದೀನಿ. ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ: ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಫ್ರೋಝನ್ ಗ್ರೀನ್ ಪೀಸ್, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದೇ ಒಂದು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಮತ್ತು ಸ್ವಲ್ಪ ಶುಂಠಿ ಮತ್ತು ತುರ್ಕೊಂಡಿರೋಂಥ ಕಾಯಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಗೋಡಂಬಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ, ಇವಾಗಲೇ ಶುಂಠಿ ತುರಿದು ಹಾಕ್ಕೊಂಡ್ಬಿಡಿ. ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಹಾಕಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ಆನಿಯನ್ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟು ಗ್ರೀನ್ ಪೀಸ್ ಹಾಕೋತಾ ಇದ್ದೀನಿ, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ, ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ತರಕಾರಿ ಎಲ್ಲ ಕುಕ್ ಆಗಲಿಕ್ಕೆ ಬಿಟ್ಬಿಡಬೇಕು. ಎಣ್ಣೆಲ್ಲೇ ಫುಲ್ ಕುಕ್ ಆಗಬೇಕು ತರಕಾರಿ ಎಲ್ಲ. ನೋಡಿ, ಈ ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ಕುಕ್ ಆಗಿದೆ. ನಾನು ಆವಾಗಲೇ ಶುಂಠಿ ಹಾಕೋದು ಮರ್ತಿದ್ದೆ. ನೀವು ಸ್ಟಾರ್ಟಿಂಗ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೋತಿರಲ್ಲ, ಆವಾಗಲೇ ತುರಿದು ಹಾಕ್ಕೊಂಬಿಡಿ. ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ನೋಡಿ, ನೀರು ಮೆಜರ್ಮೆಂಟ್ ಮಾತ್ರ 1 ಕಪ್ಪು ಶಾವಿಗೆಗೆ 1 ಕಪ್ಪೇ ತೊಗೋಬೇಕು. ಆವಾಗಲೇ ನಿಮಗೆ ಉದುದ್ರಾಗಿ ಬರೋದು. ಜಾಸ್ತಿ ನೀರು ಹಾಕಬಾರ್ದು. 1ಕ್ಕೆ 1 ಮೆಜರ್ಮೆಂಟೇ ವಾಟರನ್ನು ಹಾಕಬೇಕು. ಹಾಕಿ ತುರಿದಿರೋಂಥ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ನಾನು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಡಬೇಕು. ಇವಾಗ ಒಂದು ಕುದಿ ಬಂದಮೇಲೆ ಶಾವಿಗೆ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡಾಗಲೂ ಸ್ವಲ್ಪ ನಾಜೂಕಾಗಿ ಮಾಡಿ, ಮೀನ್ಸ್ ಶಾವಿಗೆ ಎಲ್ಲ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಸಾಫ್ಟ್ ಅಲ್ವಾ, ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ತುಂಬ ಹಾಕಿ ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಕಲಿಸ್ತೀವಲ್ಲ, ಆ ಥರ ಎಲ್ಲ ಮಾಡಬಾರ್ದು. ಅದು ಬ್ರೇಕ್ ಡೌನ್ ಆಗದಿರೋ ರೀತಿ ಸ್ವಲ್ಪ ಮೀನ್ಸ್ ಸಿಂಪಲ್ಲಾಗಿ ಮಿಕ್ಸ್ ಮಾಡಬೇಕಷ್ಟೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಮೇಲೆಲ್ಲ ಫ್ಲ್ಯಾಟ್ ಮಾಡಿ, ನಾನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಒಂದು 2 ಮಿನಿಟ್ಸ್ ಬಿಟ್ಬಿಡಬೇಕು. ಇನ್ನೇನು ಕೈ ಆಡಿಸ್ಬಿಡಿ. ಸಿಮ್ಮಲ್ಲೇ ಒಂದು 2 ಮಿನಿಟ್ಸ್ ಬಿಟ್ಬಿಟ್ರೆ ಇವಾಗ ಶಾವಿಗೆ ಕುಕ್ ಆಗಿರುತ್ತೆ. ನೋಡಿ ಎಷ್ಟು ಉದ್ದುದ್ರಾಗಿದೆ. ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ. ಬಾಯ್.